ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸೈನಿಕರಾಗಿರುವಂತಹ ಜಗದೀಶ್ ಪೂಜಾರಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನಾವು ನೋಡ್ತಾ ಇದ್ದೇವೆ ಮಾಕ್ ಡ್ರಿಲ್ ದೇಶಾದ್ಯಂತ ಶುರುವಾಗಿದೆ, ನಮ್ಮ ಬೆಂಗಳೂರಿನಲ್ಲೂ ಕೂಡ ಆರಂಭ ಆಗಿದೆ. ಇದರ ಅರ್ಥ ಯುದ್ಧ ಯಾವಾಗ ಬೇಕಾದ್ರೂ ಆಗ್ಬೋದು, ವಿ ಆರ್ ರೆಡಿ ಟು ಫೈಟ್ ಅನ್ನುವಂಥ ಸಂದೇಶ ಅಲ್ವಾ ಸರ್ ಇದು? ಹೌದು ಸರ್, ಖಂಡಿತ ಇದು ಯುದ್ಧಕ್ಕೆ ನಾವು ರೆಡಿ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಮ್ಮ ಎಲ್ಲಾ ದೇಶದ ನಾಗರಿಕರನ್ನ ಅದಕ್ಕೆ ಮೆಂಟಲಿ ಪ್ರಿಪೇರ್ ಮಾಡೋದಕ್ಕಾಗಿ ಈ ಒಂದು ಮಾಕ್ ಡ್ರಿಲ್ ನಡೀತಾ ಇದೆ. ಇದನ್ನೆಲ್ಲ ನಾವು ಎಲ್ಲಾ ನಾಗರಿಕರು ಇದನ್ನ ಅಷ್ಟೇ ಸೀರಿಯಸ್ ತಗೊಂಡು ಈ ಮಾಕ್ ಡ್ರಿಲ್ ಅನ್ನ ಯಶಸ್ವಿ ಮಾಡ್ಬೇಕು. ಮತ್ತೆ ಮುಂದೆ ಯುದ್ಧದಂತ ಏನಾದ್ರು ಸನ್ನಿವೇಶ ಯುದ್ಧ ಪ್ರಾರಂಭ ಆದ್ರೆ ಅವಾಗ ನಾವು ಯಾವ ರೀತಿ ಅದರಿಂದ ಬಚಾವ್ ಆಗ್ಬೇಕು ಅನ್ನುವಂಥದ್ದನ್ನ ಈ ನಾವು ಮಾಕ್ ಡ್ರಿಲ್ ನಲ್ಲಿ ಮಾಡಿ ನಾವು ಕಲ್ಕೋಬೇಕಾಗಿರೋದ್ರಿಂದ ಇದು ಮಾಕ್ ಡ್ರಿಲ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಸರ್ ಇವತ್ತು. ನಿಜಕ್ಕೂ ಸರ್ ಈಗ 1971ರಲ್ಲಿ ಪಾಕಿಸ್ತಾನ ಇಂಡಿಯಾ ವಾರದಾಗ ಆ ಟೈಮ್ನಲ್ಲಿ ನಾವೆಲ್ಲ ಹುಟ್ಟಿರಲಿಲ್ಲ ಸರ್, ಓದಿದ್ವಿ. ಬಟ್ ಈಗ ನಮ್ಮ ಪೀಳಿಗೆಗೆ, ಇಂದಿನ ಪೀಳಿಗೆಗೆ ಇದು ಬಹಳ ಅವಶ್ಯಕತೆ ಇತ್ತು ಅಂತ ಅನ್ಸುತ್ತಲ್ವ ಸರ್? ಹೌದು ಸರ್, ಹೌದು. ಬಟ್ ಈಗ ಇವತ್ತಿನ ಮಕ್ಕಳಿಗೆ ಹೊಸದಾಗಿದೆ ಸರ್ ಇದು. ಈಗ 1971ರಿಂದ 2025ರವರೆಗೆ ಸಾಕಷ್ಟು 50 ವರ್ಷಗಳ ಕಾಲ ಈ ರೀತಿಯಾದಂತಹ ಸನ್ನಿವೇಶಗಳು ನಮ್ಮ ಎದುರಾಗಿರ್ಲಿಲ್ಲ. ಹೌದು. ಇವತ್ತು ಇಂತ ಮುಂದೆ ಹೊಸ ಜನರೇಷನ್ಗೆ ಈಗ ಸೇನೆಯಲ್ಲಿ ಸರ್ವಿಸ್ ಸಲ್ಲಿಸಿರುವಂತಹ ಹೊಸ ಯೋಧರಿಗೂ ಕೂಡ, ನಮ್ಮ ನಾಗರಿಕರಿಗೂ ಕೂಡ, ಈಗ ಹೊಸದಾಗಿರುವಂತಹ ಮಕ್ಕಳಿಗೂ ಕೂಡ ಇದು ಮಾಕ್ ಡ್ರಿಲ್ ಒಂದು ಹೊಸ ಪಾಠ ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದು ಸರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಈಗ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಈಗ ಯೋಧರು ಅಥವಾ ನಮ್ಮ ಪೊಲೀಸರು, ಅಗ್ನಿಶಾಮಕ ದಳದವರು ಈಗ ಸಾಕಷ್ಟು ನಮ್ಮ ಜನಸಂಖ್ಯೆ ಇರೋದ್ರಿಂದಾಗಿ ಪ್ರತಿಯೊಂದಕ್ಕೂ ನಮ್ಮನ್ನ ಸೈನಿಕರೇ ಕಾಪಾಡಬೇಕು ಅಂತಿಲ್ಲ ಸರ್, ಪ್ರತಿಯೊಬ್ಬ ನಾಗರಿಕರು ಸೈನಿಕರಾಗಿ ಹೋರಾಡಬೇಕು ಅನ್ನುವಂಥದ್ದಲ್ವ ಸರ್ ಇದು? ಹೌದು ಸರ್, ಹೌದು. ಈಗ ಸೈನಿಕರು ದೇಶದ ಗಡಿಯಲ್ಲಿ ದೇಶವನ್ನ ರಕ್ಷಣೆ ಮಾಡಕ್ಕೆ ಯುದ್ಧ ಅಥವಾ ಸನ್ನಿವೇಶದಲ್ಲಿ ಅವರೇನಾದ್ರೂ ಅಲ್ಲಿದ್ರೆ, ಇಲ್ಲಿ ನಮಗಾಗಿ ಪೊಲೀಸ್ ಪಡೆ ಇದೆ, ಫೈರ್ ಫೈಟಿಂಗ್ ಫೋರ್ಸ್ ಇದೆ. ಹೌದು. ಇದ್ರ ಜೊತೆಗೇನು ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ನಾವು ಇವತ್ತು ರಾಜ್ಯದಲ್ಲಿದ್ದೀವಿ. ನಾವು ಕೂಡ ಒಂದ್ ವೇಳೆ ನಮಗೇನಾದ್ರೂ ಕರೆ ಬಂದ್ರೆ, ಮಾಜಿ ಸೈನಿಕರ ಕರೆ ಬಂದ್ರೆ ನಾವು ಕೂಡ ಹೋಗಕ್ ರೆಡಿ ಇದೀವಿ. ಒಂದ್ ವೇಳೆ ಕರೆ ಬರ್ಲಿಲ್ಲ ಅಂತಂದ್ರೆ ಯಾವ ಸೈನಿಕರು ಇವತ್ತು ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅವರ ಪರಿವಾರಕ್ಕೆ, ನಮ್ಮ ಜನತೆಗೆ ಏನು ತೊಂದರೆ ಆಗದ ರೀತಿ ನಾವು ಸೇವೆ ಸಲ್ಲಿಸಕ್ಕೆ ನಾವು ಕೂಡ ರೆಡಿ ಇದೀವಿ ಸರ್ ಇವತ್ತು. ಎಸ್ ಸರ್, ಹ್ಯಾಟ್ಸ್ ಆಫ್ ಸರ್. ಭಾಳ ಖುಷಿ ಆಗುತ್ತೆ ಸರ್, ಯಾಕಂದರೆ ತಾವು ಈಗ ನಿವೃತ್ತಿ ಆದರೂ ಕೂಡ ದೇಶ ಸೇವೆಗೋಸ್ಕರ, ಭಾರತಾಂಬೆಗೋಸ್ಕರ ಮತ್ತೆ ನೀವು ರಕ್ಷಣೆಗೋಸ್ಕರ ಬರ್ತೀವಿ ಅಂತ ಹೇಳ್ತಿದ್ರಲ್ಲ, ಭಾಳ ಖುಷಿ ಆಗ್ತಿದೆ ಸರ್. ಹೌದು ಸರ್, ಹೌದು. ಇದು ನಮ್ಮ ದೇಶ ನಮಗೆ ಕಲಿಸಿರೋ ಪಾಠ ಸರ್ ಇದು. ದೇಶಭಕ್ತಿಯನ್ನ ನಮ್ಮಲ್ಲಿ ತುಂಬಿದ್ದರಿಂದ ಪರಿಣಾಮ ಇದು. ಇವತ್ತು ನಾವಲ್ಲ ಸರ್, ನಮ್ಗಿಂತ ವಯಸ್ಸಾದವರು 50, 60, 65 ವರ್ಷ ಆದ ವಯಸ್ಸಿನ ಹಿರಿಯರು ಕೂಡ, ಹೌದು, ಮಾಜಿ ಸೈನಿಕರು ಇವತ್ತು ನಾವು ಒಂದ್ ವೇಳೆ ನಮಗೇನಾದ್ರೂ ಕರೆ ಬಂದ್ರೆ ನಾವು ಹೋಗಕ್ ರೆಡಿ ಇದೇವೆ ಅಂತ ಹೇಳೋ ಮಾತನ್ನ ಹೇಳ್ತಾ ಇದಾರೆ. ಇದೊಂದು ನಮ್ಮ ದೇಶಕ್ಕೆ ಹೆಮ್ಮೆ ವಿಷಯ ಸರ್ ಇದು. ಸರ್, ಈಗ ಮಾಕ್ ಡ್ರಿಲ್ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಹೇಳೋದಾದ್ರೆ ಸರ್, ಈಗ ಯುದ್ಧ ಆಯಿತು, ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಇದರ ಒಂದು ಸಿಂಪಲ್ ಅರ್ಥ ಸರ್. ಬಟ್ ಈಗ ನೀವು ಇದರ ವ್ಯಾಖ್ಯಾನವನ್ನು ನಿಮ್ಮ ಅರ್ಥದಲ್ಲಿ, ನಿಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಸರ್, ಅಂದರೆ ಈಗ ಹೆಂಗೆ ದಾಳಿ ಮಾಡಿಬಿಡ್ತಾರಾ, ಪಾಕಿಸ್ತಾನದವ್ರು ಬಾಂಬ್ ಹಾಕ್ಬಿಡ್ತಾರಾ ಅಥವಾ ಮಿಸೈಲ್ ಮಾಡಿಬಿಡ್ತಾರಾ, ಏನು ಇದ್ರ ಜನರು ಸ್ವಲ್ಪ ಗೊಂದಲ ಇದೆ ಸರ್ ಇದ್ರ ಬಗ್ಗೆ. ಸರ್, ಏನಂತಂದ್ರೆ ಈಗ ನಾವು ಒಂದು ಹಳ್ಳಿ ಜೀವನದಲ್ಲಿ ಹಳ್ಳಿ ಭಾಷೆಯಲ್ಲಿ ಮಾತನಾಡ್ಬೇಕಾದ್ರೆ, ಈಗ ಮುಂಗಾರು ಮಳೆ ಸಂದರ್ಭದಲ್ಲಿ ಯಾವ ರೀತಿ ಗುಡುಗು ಮಿಂಚಿನ ಮಳೆ ಬರ್ತಾ ಇದೆ, ಕರೆಕ್ಟ್, ಆ ಸಂದರ್ಭದಲ್ಲಿ ನಮಗೆ ಹಿರಿಯರು ಏನ್ ಹೇಳ್ತಾ ಇದ್ರು, ಗುಡುಗು ಸಿಡ್ಲು ಬಂದ ತಕ್ಷಣ ಯಾವುದೇ ಗಿಡದ ಕೆಳಗೆ ನಿಲ್ಬಾರ್ದು, ಕಬ್ಬಿಣದ ವಸ್ತುವಿನ ಯಾವುದೇ ಟವರ್ ಹತ್ರ ನಿಲ್ಬಾರ್ದು, ಹೌದು, ಯಾವುದೇ ಒಂದು ಸೇಫ್ ಆಗಿರೋ ಜಾಗಕ್ಕೆ ಬಂದ್ ನಿಂತ್ರೆ ಯಾವುದೋ ಮಿಂಚು ಗುಡುಗು ಬಡಿಯೋ ಅದರಿಂದ ಅಪಾಯವನ್ನ ತಪ್ಪಿಸಬಹುದು ಅಂತ ಹಿರಿಯರು ಏನ್ ಹೇಳ್ತಿದ್ರು, ಅದೇ ರೀತಿ ಇವತ್ತು ಇದು ವೈರಿಗಳ ದಾಳಿ ಏನಾದ್ರೂ ನಮ್ಮ ಮೇಲೆ ಆದ್ರೆ ನಾವು ಆ ರೀತಿಯಾದಂತ ಇಷ್ಟು ದೂರ ಬಂದು ಏನೋ ಅದೇನೋ ನಮಗೆ ಅಷ್ಟು ಪರಿಣಾಮ ಬೀರೋದಿಲ್ಲ. ಆದ್ರೂ ಕೂಡ ನಾವು ನಮ್ಮ ಮುನ್ನೆಚ್ಚರಿಕೆಯಲ್ಲಿ ಇರಬೇಕಾದ್ದು ನಮ್ಮ ಅಗತ್ಯ ಸರ್, ನಮಗೆ ಅಗತ್ಯ ಅದು. ಅದರಲ್ಲೂ ಈಗ ಕಮರ್ಷಿಯಲ್ ಸಿಟಿಗಳು, ನಮ್ಮ ರಾಜ್ಯದ ಸಂಪತ್ತುಗಳು ಇವೆಲ್ಲವೂ ಕೂಡ ಟಾರ್ಗೆಟ್ ಆಗಿರುತ್ತೆ. ಯಾಕಂದರೆ ಸರ್, ಈಗ ಕಾರವಾರ, ರಾಯಚೂರು ಮತ್ತು ಬೆಂಗಳೂರನ್ನ ಸೆಲೆಕ್ಟ್ ಮಾಡಿದೆ ಸರ್, ಅಂದರೆ ಟಾರ್ಗೆಟ್ ಎಲ್ಲ ಅದೇ ಮಾಡ್ಕೊಂಡಿರ್ತಾರೆ ಅಂತ ಲಿಸ್ಟಲ್ಲಿ. ಹೌದೌದು ಸರ್, ಇದು ನಮ್ಮ ರಾಜ್ಯದಲ್ಲಿ 3 ಡಿಸ್ಟ್ರಿಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇಡೀ ದೇಶದಲ್ಲಿ 224ಕ್ಕಿಂತ ಹೆಚ್ಚು ಜಿಲ್ಲೆಗಳನ್ನ ಮಾಕ್ ಡ್ರಿಲ್ಗಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ದೇಶದ ಪ್ರಮುಖ ಜಿಲ್ಲೆಗಳನ್ನ ಮತ್ತೆ ಹೆಚ್ಚು ಜನಪ್ರದೇಶವಿರುವಂತಹ ಪ್ರದೇಶಗಳನ್ನ, ಆರ್ಥಿಕವಾಗಿ ಪ್ರಬಲವಿರುವಂತಹ ನಗರಗಳನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಂಡು ಅಟ್ಯಾಕ್ ಮಾಡುವಂತಹದ್ದು ಇರುತ್ತೆ ದುಶ್ಮನ್ ದೇಶದವರು. ಹೌದು. ಅಂತದ್ರಲ್ಲಿ ಅಲ್ಲಿ ಹೆಚ್ಚು ಜನಸಾಂದ್ರತೆ ಇರುವಂತಹ ಒಂದು ಜನಗಳಿಗೆ ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗ್ತದೆ, ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ಆದ್ರಿಂದಲೇ ನಮ್ಮ ಸರ್ಕಾರ ಇವತ್ತು ಇಷ್ಟೊಂದು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಮಾಕ್ ಡ್ರಿಲ್ ಅನ್ನ ನಡೆಸ್ತಾ ಇದ್ದಾರೆ. ನಾವೆಲ್ಲ ಸೇರಿ ಅದನ್ನ ಮಾಕ್ ಡ್ರಿಲ್ ನ ಯಶಸ್ವಿಗೊಳಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಆಗ್ತದೆ ಸರ್. ಓಕೆ ಸರ್, ಈಗ ನಮ್ಮಲ್ಲಿ
ವ್ಯವಸ್ಥೆಗಳೇನಿದೆ ಸರ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಸೇಫ್ ಅಂತ ಅನಿಸುತ್ತಾ ಸರ್ ನಿಮಗೆ? ಖಂಡಿತ ಸರ್, ನಾವು ಖಂಡಿತ ಸೇಫ್ ಆಗಿದ್ದೀವಿ. ಹ್ಮ್ ಭದ್ರವಾದಂತ ಒಂದು ನಮ್ಮ ಸುಭದ್ರವಾದಂತ ಒಂದು ಸೇನಾಪಡೆ ನಮ್ದಿದೆ. ತನ್ನದೇ ಆದಂತ ಸದೃಢತೆಯನ್ನ ಕಾಯ್ದುಕೊಂಡಂತ ಸೇನಾಪಡೆ ಇದೆ. ಅದೇ ರೀತಿಯಂತ ಆಡಳಿತ ವ್ಯವಸ್ಥೆಯು ಕೂಡ ನಮ್ಮಲ್ಲಿದೆ. ಇವತ್ತು ಹೌದು ಸಾಕಷ್ಟು ಸಂಖ್ಯೆಯಲ್ಲಿ 3 ಪಡೆಗಳು ಇವತ್ತು ನಮ್ಮಲ್ಲಿ ತಮ್ಮದೇ ಆದಂತ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಅಂತ ಒಂದು ಗಟ್ಟಿಯಾದಂತ ನಿಲುವನ್ನ ಹೊಂದಿರುವಂತ ಸೇನೆ ನಮ್ಮದಾಗಿರುವಾಗ ನಮ್ಮ ಜನತೆ ಆಗ್ಲಿ ನಮ್ಮ ಯಾವುದೇ ಸಾರ್ವಜನಿಕರಾಗ್ಲಿ ಇವತ್ತು ಚಿಂತಿತರಾಗುವಂತ ಅವಶ್ಯಕತೆ ಇಲ್ಲ. ಒಂದು ಒಳ್ಳೆ ಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು. ಪಾಕಿಸ್ತಾನವನ್ನ ನಾವು ಈಸಿಯಾಗಿ ಹೆದರಿಸಿ ಇದಿಯಾಗಿ ನಾವು ಅದನ್ನ ಯುದ್ಧವನ್ನ ಗೆಲ್ಲುವಂತ ಪರಿಸ್ಥಿತಿ ಇವತ್ತು ನಮ್ದಿದೆ ಸರ್ ಇವತ್ತು. ನಿಜ ಸರ್, ನಿಜ ಸರ್. ಈಗ ಯುದ್ಧ ಆಗುತ್ತೆ, ಇನ್ನೇನು 1-2 ನಿಮಿಷದಲ್ಲಿ ಅಲ್ಲಿ ಏನೋ ಒಂದು ದಾಳಿ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಸರ್. ಅಂದರೆ ಈ ಸೈರನ್ ಇದಾವಲ್ಲ ಸರ್, ಸೈರನ್ನ ಮೂಲಕನೇ ಈಗ ಸಾರ್ವಜನಿಕರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾ ಆ ಸಂದರ್ಭದಲ್ಲಿ ಹೇಗಂತ ಅರ್ಥ ಮಾಡ್ಕೋಬೇಕು ಸರ್. ಇದನ್ನ ಈಗಾಗಲೇ ಸಾಮಾಜಿಕ ಜಾಲತಾಣಗಳಾಗ್ಲಿ, ಟಿವಿ ಮಾಧ್ಯಮಗಳಾಗಲಿ, ನ್ಯೂಸ್ ಪೇಪರ್ಗಳಲ್ಲಾಗ್ಲಿ ಕಳೆದ 2 ದಿನದಿಂದ ಈ ವಿಷಯ ಎಲ್ಲರಿಗೂ ಮುಟ್ಟಿದೆ ಸರ್. ಈಗ ಅದರಲ್ಲೂ ಯಾವ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಜಿಲ್ಲೆಗಳಲ್ಲಿ ಈಗಾಗಲೇ ಹೆಚ್ಚಿನ ಒಂದು ಇದನ್ನ ಜಾಗೃತಿಯನ್ನ ಮೂಡಿಸಿರ್ತಾರೆ. ಹೌದು. ಅದಕ್ಕೆ ಇದನ್ನ ನಾವು ಈಗ ಸೈರನ್ ಇದಾದ ತಕ್ಷಣ ಅದನ್ನ ಅಷ್ಟೇ ನಾವೆಲ್ಲ ಈಸಿಯಾಗಿ ತೆಗೆದುಕೊಳ್ಳದೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ತಕ್ಕಂತ ಯಾವ ರೀತಿಯಾದಂತ ಗೈಡ್ಲೈನ್ಸ್ ನಮಗೆ ಸಿಕ್ಕಿದೆ ಆ ರೀತಿಯಾಗಿ ನಾವು ಸೇಫ್ ಆದ ಸ್ಥಳಗಳಲ್ಲಿ ಹೋಗಿ ಕೆಲವೊಂದು ಟೈಮ್ ಇದೆ, ಆ ಟೈಮ್ ಅಷ್ಟು ಬಾಂಡ್ ಮುಗಿಯೋವರೆಗೂ ನಾವು ಹೊರಗೆ ಬರದೆ ಸೇಫ್ ಆಗಿ ಜಾಗದಲ್ಲಿ ಇರುವಂತ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗಿದೆ ಸರ್ ನಾವು. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಭಾಳ ಖುಷಿ ಆಯಿತು ನೋಡಿ. ಜಗದೀಶ್ ಪೂಜಾರಿ ನಿವೃತ್ತ ಸೈನಿಕರು, ಅವರು ಕೂಡ